Audio Jungle. Audio Jungle. 3 ಪದಾರ್ಥ ಬಳಸಿ ಒಂದು ಇದು ಮಾಡೋಣ ಬನ್ನಿ. ಕೆಮ್ಮಿಗೋಸ್ಕರ ಒಂದು ಔಷಧಿ ಮಾಡೋಣ. ಹೇಗೆ ಮಾಡೋದಂತ ನೋಡೋಣ. ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ಕೆಮ್ಮಿಗೆ ಒಂದು ಔಷಧಿ ಮಾಡೋಣ. ಇವತ್ತು ಒಬ್ಬರು ಲೈವಲ್ಲಿ ಹೇಳಿದ್ರು, ವಿದ್ಯಾ ಅವರು. ನಾನು ಅವ್ರ ಲೈವಲ್ಲಿ ಕೇಳಿದೆ, ಯಾರೋ ಕೇಳ್ತಾಯಿದ್ರು ಕೆಮ್ಮಿಗೆ ಏನು ಔಷಧಿ ಮಾಡಬೇಕು ಅಂತ. ಅವ್ರು ಹೇಳಿದ್ರು, ನೋಡಿ ಇಷ್ಟು ಚಕ್ಕೆ ತಗೊಂಡಿದ್ದೀನಿ, ಇದನ್ನು ಸಣ್ಣಕ್ಕೆ ಪುಡಿ ಮಾಡಬೇಕು. ಇದು ಒಂದು 3ರಿಂದ 4 ನಿಂಬೆಹಣ್ಣು ಹಾಕಿ ಅಂದರು. ಈಗ ಸದ್ಯಕ್ಕೆ ಇಲ್ಲ ನಿಂಬೆಹಣ್ಣು, ಎಲ್ಲ ಅಂಗಡಿ ಬಾಗ್ಲಾಕಿರ್ತಾರೆ. ಅದಕ್ಕೋಸ್ಕರ ನಾನು ಇಲ್ಲಿ 2 ನಿಂಬೆಹಣ್ಣಿತ್ತು ಫ್ರಿಜ್ಜಿನಲ್ಲಿ ತಗೊಂಡಿದ್ದೀನಿ. ಇಲ್ಲಿ ಕಲ್ಲು ಸಕ್ಕರೆ ಸ್ವಲ್ಪ ಜಾಸ್ತಿ, ನೀವು ಕಲ್ಲು ಸಕ್ಕರೆ ಇಲ್ಲ ಅಂದರೆ ಸಕ್ಕರೆ ತಗೋಬೋದು. ಇಲ್ಲಿ ನಾನು ಕಲ್ಲು ಸಕ್ಕರೆ ತಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಬೇಕು, ಸಿಹಿಯಾಗಿರಬೇಕು ಅಂದರು. ಇದನ್ನು ಸ್ವಲ್ಪ ಚುಟಿಕೆ ಹಾಕಬೇಕು ಅಂದರು. ಇದನ್ನು ಏನು ಮಾಡಬೇಕು ಅಂದರೆ, ಈಗ ಈ ಕಲ್ಲಿದೆ, ನಾನು ಈ ಥರ ಕಲ್ಲು ನಿಮ್ಮ ಮನೆಗಳಲ್ಲಿ ಇರುತ್ತೆ. ಈ ಥರ ಕಲ್ಲು, ಇದು ಯಾರ ಮನೆಯದು ಕಲ್ಲು ಅಂದರೆ ಕಾಮಾಕ್ಷಿ ಅಂತ ನಾನು ಹೇಳ್ತಾ ಇರ್ತೀನಿ ನೋಡಿ. ಕಾಮಾಕ್ಷಿ ಅವ್ರ ಮನೆ ಕಲ್ಲು ಇದು. ಕಾಮಾಕ್ಷಿ ಅವರು ತೀರೋದ್ರು ಅಂತ ಹೇಳ್ತಾ ಇರ್ತೀನಲ್ಲ, ಅವರು ಒಂದು ಕಡೆ ಬಿಸಾಕಿದ್ರು, ಅದನ್ನು ನಾನು ತಂದಿಟ್ಕೊಂಡೆ, ಉಪಯೋಗ ಆಗುತ್ತೆ ಅಂತ. ನಮ್ಮ ಮನೇಲೂ ಇದೆ, ಬೇರೆ ಕಲ್ಲು ಇದೆ, ತಂದಿದ್ದೀವಿ. ಇದನ್ನು ಪುಡಿ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಈ ನಿಂಬೆಹಣ್ಣನ್ನು ಕಟ್ ಮಾಡಿ ಇದಕ್ಕೆ ಗ್ಯಾಸ್ ಮೇಲೆ ಇಟ್ಟೋಣ. ಫಸ್ಟು ಈ ನಿಂಬೆಹಣ್ಣನ್ನು 2 ಹೋಳು ಮಾಡಿ ರಸನೆಲ್ಲ ಅದಕ್ಕೆ ಇಟ್ಕೊಳ್ಳೋಣ. ಈಗ ಸ್ವಲ್ಪ ಮಾಡೋದ್ರಿಂದ ನಾನು ನೋಡಿ ಇದನ್ನೇ ತಗೊಂಡಿದ್ದೀನಿ ಸಾಕು ಅಂತ. ಈ ರಸನೆಲ್ಲ ಇದಕ್ಕೆ ಚೆನ್ನಾಗಿ ಹಿಂಡ್ಬಿಟ್ಟು ಬೀಜ ಎಲ್ಲ ತೆಗಿಯೋಣ. ಬೀಜ ಏನು ಬೇಡ ಅದರದ್ದು. ಇದು ನೋಡಿ, ಯಾರಿಗೆಲ್ಲ ಕೆಮ್ಮಿದೆ ಅವರು ಸ್ವಲ್ಪ ಸ್ವಲ್ಪ ಹಂಗೆ ತಿಂತಾಯಿದ್ರೆ ಸ್ವಲ್ಪ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅವರು. ಯಾವುದ್ರಲ್ಲೂ ಕೂಡ ಕೆಮ್ಮು ಕಡಿಮೆ ಆಗಿಲ್ಲ, ನೋಡೋಣ ಇದರಲ್ಲಿ ಕಡಿಮೆ ಆಗುತ್ತಾ ಅಂತ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಕೆಮ್ಮು ಕಡಿಮೆ ಆಗಿಲ್ಲ. ಆ ಕೆಮ್ಮಿ ಊಟ ಮಾಡಿದ್ದೆಲ್ಲ ವಾಮಿಂಟ್ ಮಾಡ್ತಾಳೆ. ಆ ಕೆಮ್ಮುವಾಗ ಅದು ಹೊಟ್ಟೆ ತುಂಬಿದರೆ ಕೆಮ್ಮು ಬರುತ್ತೆ. ನಿಮಗೆ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಕೆಮ್ಮಿರೋರಿಗೆ ತುಂಬ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಕೆಮ್ಮು ಬರುತ್ತೆ. ಆ ಕೆಮ್ಮು ಬರುವಾಗ ಅದು ವಾಮೆಂಟ್ ಬಂದಿರೋ ಥರ ಆಗಿ ಎಲ್ಲ ಆಚೆ ಹಾಕುತ್ತೆ ಅದು ವಾಮೆಂಟು. ಅದಕ್ಕೋಸ್ಕರ ಇದನ್ನು ಅವರು ಲೈವಲ್ಲಿ ಬೇರೆಯವ್ರಿಗೆ ಹೇಳ್ತಾಯಿದ್ರು, ಇದನ್ನು ಮಾಡಿದೆ. ನಮ್ಮ ಯಜಮಾನ್ರು ಏನಾದರೆ ಕೆಮ್ಮು ಬಂದರೆ ಏನಂತಾರೆ, ಕಲ್ಲು ಸಕ್ಕರೆ ಮತ್ತು ಈರುಳ್ಳಿ, ಹಸಿ ಈರುಳ್ಳಿನ ತಿಂದು ಮಲಗು ಅಂತ. ಖಂಡಿತವಾಗ್ಲೂ ಅದನ್ನು ಕೂಡ ತಿಂದು ಮಲಗಿದ್ರೆ ಸಾಕು, ಹಾಗೇ ಹೋಗ್ತಾಯಿತ್ತು ಇದು ಕೆಮ್ಮು. ನೋಡಿ ಇದೆಲ್ಲ ಹಿಂಡಿದ್ದೀನಿ, ಇದರಲ್ಲಿ ಬೀಜ ಎಲ್ಲ ತೆಗಿತೀನಿ ನಾನು. ಇದು ಬೀಜ ಕೈಗೆ ಸಿಗ್ತಾ ಇರಲಿಲ್ಲ, ಅದಕ್ಕೆ ನಾನು ಇದು ಸೋಸ್ಕೊಂಡೆ. ನೋಡಿ ಇಷ್ಟೇ ರಸ ಸಿಕ್ಕಿರೋದು. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಸಣ್ಣ ಉರಿ, ಯಾಕೆಂದರೆ ನಿಂಬೆಹಣ್ಣು ಕೂಡ ಕಡಿಮೆ ಇದೆ. ಇದು ಲೆಹ ಥರ ಆಗಬೇಕಂತ, ಅಂಟೋ ಥರ ಆಗಬೇಕು. ಇದನ್ನು ಕಲ್ಲು ಸಕ್ಕರೆ ಸ್ವಲ್ಪ ಪುಡಿ ಮಾಡಿ ಹಾಕ್ತೀನಿ ನೋಡಿ. ಈ ಥರ ಗೆಜ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ತೀನಿ. ಇದು ಅಂಟೋ ಥರ ಆಗಬೇಕಂತ, ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ, ಇಲ್ಲಾಂತ ಲೆಂತಿ ವಿಡಿಯೋ ಆಗುತ್ತೆ. ಅದಕ್ಕೋಸ್ಕರ ಈ ಚಕ್ಕೆನೆಲ್ಲ ಪುಡಿ ಮಾಡ್ಕೊತೀನಿ ಈಗ. ನೋಡಿ ಇದೆಲ್ಲ ಸೀಬೇಕು ನೋಡಿ, ಸಕ್ಕರೆಲ್ಲೂ ಕೂಡ ನೀರು ಬಿಟ್ಕೊಳತ್ತಲ್ಲ, ಇದೆಲ್ಲ ಚೆನ್ನಾಗಿ ಅಂಟೋ ಥರ, ಪಾನಕ ಥರ, ಆ ಥರ ಆಗಬೇಕು ಅಂತ ಅವ್ರು ಹೇಳಿದ್ದಾರೆ. ವಿದ್ಯಾ ಅಭಿರುಚಿ ಅಂತ ಬರ್ತಾರೆ ನೋಡಿ, ಅವರ ಲೈವಲ್ಲಿ ಹೇಳಿದ್ದು ಅವರು. ಬೇರೆಯವ್ರು ಯಾರೋ ಕೇಳ್ತಾಯಿದ್ರು, ಆವಾಗ ನನಗೂ ನೆನಪಾಗಿ ಕೇಳಿದೆ ನಾನು. ನನ್ನ ಮಗಳಿಗೂ ಕೂಡ ಕೆಮ್ಮಿದೆ, ನನಗೂ ಕೂಡ ಒಂದು ಔಷಧಿ ಹೇಳಿ ಅಂತ. ತುಂಬ ಹೊತ್ತು ಮಾತಾಡಿ ಅವ್ರ ಜೊತೆ ನಾನು ಇದನ್ನು ಆವಾಗಲೇ ರೆಡಿ ಮಾಡ್ತಾಯಿದ್ದೀನಿ. ಈಗಲೇ ಮಾಡಿಬಿಟ್ಟು ಅವಳಿಗೆ ಕೊಡ್ತೀನಿ ನಾನು. ನೋಡಿ ಇದು ನಿಂಬೆಹಣ್ಣೆಲ್ಲ ಚೆನ್ನಾಗಿ ಹಿಂಡಿದ್ದೀನಿ ನೋಡಿ. ಇದು ಪುಡಿನೂ ಚೆನ್ನಾಗಿ ಮಾಡ್ಕೊಂಡು, ಇಲ್ಲಿ ಸೌಂಡ್ ಬರುತ್ತೆ ಅಂತ ನಾನು ನೆಲದಲ್ಲಿ ಇಟ್ಕೊಂಡು ನೋಡಿ, ಈ ಕಡೆ ಇಲ್ಲ, ಈ ಕಡೆ ಚಿಕ್ಕದು ಇರುತ್ತಲ್ಲ ಮೂತಿ, ಆ ಸೈಡಿಂದ ಸಣ್ಣಕ್ಕೆ ಪುಡಿ ಮಾಡಿದ್ದೀನಿ ನೋಡಿ. ಸಣ್ಣಕ್ಕೆ ಅಂದರೆ ನೋಡಿ ನಾಮ ಥರ ಇದೆ, ಎಲ್ಲೂ ಕೂಡ ಬಾಯಿಗೆ ಸಿಗಬಾರ್ದು. ಅದು ಚಕ್ಕೆ ತುಂಬ ಖಾರ ಇರೋದ್ರಿಂದ ಸ್ವಲ್ಪ ಹಾಕ್ರಿ ಅಂತ ಹೇಳಿದ್ದಾರೆ ಅವರು, 2 ನಿಂಬೆಹಣ್ಣು ಇರೋದ್ರಿಂದ. ನೋಡೋಣ, ಇದೊಂದು ಔಷಧಿ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ಪು ಅನ್ನೋದಕ್ಕಿಂತ ನೋಡಿ, ನಿಮಗೆ ಉಪಯೋಗ ಆದರೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಮನೆಯಲ್ಲೂ ವಯಸ್ಸಾದವರಿಗೆ ಯಾರಿಗಾದ್ರೂ ಕೆಮ್ಮಿದ್ರೆ ಅಂಥವ್ರಿಗೆ ಆಸ್ಪತ್ರೆಗೆ ಹೋಗಿ ದುಡ್ಡು ಕಟ್ಟಿ ಸಾಕಾಗಿದ್ದರೆ, ನಾವು ಕೂಡ 3000 ಕಟ್ಟು ಬಂದಿದ್ದೀವಿ, ಏನು ಕೂಡ ಅದರಿಂದ ಉಪಯೋಗ ಆಗಿಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ನೋಡಿ ಈ ಥರ ಕುದಿ ಬರ್ತಾಯಿದೆ. ಇದು ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು ಅಂತ ಹೇಳಿದ್ರು.
ನಿಂಬೆಹಣ್ಣು ಮತ್ತು ಕಲ್ಲು ಸಕ್ಕರೆ ಇಲ್ಲ ಅಂದರೆ ಸಕ್ಕರೆ ಹಾಕಿ ಅಂದರು. ಸಕ್ಕರೆ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ, ಯಾಕೆಂದರೆ ಕಲ್ಲು ಸಕ್ಕರೆನೇ ಹಾಕಿ. ಕೆಮ್ಮಿಗೆ ತುಂಬ ಒಳ್ಳೆಯದು ಕಲ್ಲು ಸಕ್ಕರೆ. ಇದು ಯಾವಾಗಲೂ ನಮ್ಮಲ್ಲಿ ಕಲ್ಲು ಸಕ್ಕರೆ ಸ್ಟಾಕ್ ಇರುತ್ತೆ. ಅರ್ಧ kg ಕಲ್ಲು ಸಕ್ಕರೆ ಯಾವಾಗಲೂ ತಂದಿಟ್ಟಿರ್ತೀವಿ ನಾವು. ಕಲ್ಲು ಸಕ್ಕರೆ ಈರುಳ್ಳಿ ನಾವು ರಾತ್ರಿ ಹೊತ್ತು ತಿಂದು ಮಲಗೋದು ಕೆಮ್ಮು ಬಂದರೆ. ನನಗೆ ಯಾವಾಗಲೂ ಕೂಡ ಕೆಮ್ಮು ಬರ್ತಾ ಇರುತ್ತೆ. ಈ ನಡುವೆ ಅಷ್ಟೇ ಇಲ್ಲ, ತುಂಬಾ ಕೆಮ್ಮು ಬರೋದು. ಈ ಲೈವಲ್ಲಿ ತುಂಬ ಮಾತಾಡ್ತೀನಲ್ಲ, ಅದಕ್ಕೋಸ್ಕರ ಕೆಮ್ಮು ಬರ್ತಾ ಇಲ್ಲ ಅನಿಸುತ್ತೆ. ಇದು ಸಕ್ಕರೆ ಹಾಕ್ಬಾರ್ದು, ಯಾಕೆಂದರೆ ಅದರಲ್ಲಿ ಅಷ್ಟು ಪವರ್ ಇರಲ್ಲ. ಕಲ್ಲು ಸಕ್ಕರೆಯಲ್ಲಿ ತುಂಬ ಪವರ್ ಇರುತ್ತೆ. ಇದು ಚೆನ್ನಾಗಿ ಕುದ್ದು ಅಂಟಲಿ ನೋಡಿ. ಇದು ಚೆನ್ನಾಗಿ ಕುದ್ದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ನಿಂಬೆಹಣ್ಣು ಕಡಿಮೆ ಇರೋದ್ರಿಂದ ಅದು ನೀರೆಲ್ಲ ಸೀದೋಗಿದೆ ನೋಡಿ. ನಾನು ಚಕ್ಕೆ ಪುಡಿ ಹಾಕ್ತೆ. ಇದು ಉರಿ ಜಾಸ್ತಿ ತಾಗ್ತಾಯಿದೆ ಇದಕ್ಕೆ ನೋಡಿ. ರೆಡಿಯಾಗಿದೆ ನೋಡಿ. ನಾನು ಗ್ಯಾಸ್ ಬಂದ್ ಮಾಡಿದ್ದೀನಿ, ಇದಾಗಿದೆ. ಇದು ಮುಟ್ಟಕ್ಕೆ ತುಂಬ ಬಿಸಿ ಇದೆ, ಅಂಟ ಥರ ಇದೆ ನೋಡಿ. ಕೈಗೆ ಹಿಂಗೆ ಅಂಟ್ತಾ ಇದೆ, ಕೈ ಸುಟ್ಟೋಗುತ್ತೆ. ಆಮೇಲೆ ಹುಳಿಯಾಗಿದೆ. ಸ್ವಲ್ಪ ನೆಕ್ಕಿ ನೋಡಿದೆ ನಾನು, ಸ್ವಲ್ಪ ಹುಳಿ ಥರ ಇದೆ ನೋಡಿ. ಈಗ ನನ್ನ ಮಗಳಿಗೆ ಕೊಡ್ತೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಮನೇಲೂ ಕೂಡ ತುಂಬ ಕೆಮ್ಮಿರೋರಿಗೆ ಈ ಥರ ಮಾಡಿ. ಆ ಕಡೆ ಮಲೆನಾಡವರೆಲ್ಲ ತುಂಬ ಔಷಧಿಗಳು ಮಾಡ್ತಾರೆ ನೋಡಿ. ಇದು ರೆಡಿ ಆಯಿತು ಗೊತ್ತಲ್ಲ. ಒಂದು 4-5 ಅವರು ಹಾಕಕ್ಕೆ ಹೇಳಿದ್ದು, ನಾನು ಅಷ್ಟಿಲ್ಲ ನಿಂಬೆಹಣ್ಣು, 2 ಇದ್ದಿದ್ದು, ಸದ್ಯಕ್ಕೆ ಇದ್ದಿದ್ದು. ಅಬ್ಬಬ್ಬಾ ಅಂಟು ಥರ ನೋಡಿ, ಕೈಯೇ ಸುಟ್ಟೋಗೋದು ನೋಡಿ. ಅಂಟೋ ಥರ ಹಿಂಗೆ ಕಲ್ಲು ಥರ ಆಯಿತು. ಹುಳಿ ಮತ್ತು ಸಿಹಿ ಆ ಚಕ್ಕೆದು ಫ್ಲೇವರು ಚೆನ್ನಾಗಿದೆ. ನೀವು ಕೂಡ ಮನೇಲಿ ಮಾಡಿ. ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಕೂಡ ಕೆಮ್ಮಿದ್ರೆ ಈ ಥರ ಮಾಡಿ ಅವ್ರಿಗೂ ಕೂಡ ಕೊಡಿ. ಸ್ವಲ್ಪನೇ ತಿನ್ನಬೇಕಂತೆ, ಜಾಸ್ತಿ ತಿನ್ನಬಾರ್ದು. ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದು ಅಂಟು ಥರ ಬರಬೇಕು, ಪಾನಕ ಥರ ತುಂಬ ಗಟ್ಟಿಗಾಗಿದೆ ನೋಡಿ. ಇಲ್ಲಾಂದರೆ ಅಲ್ಲಿಟ್ಟಿದ್ರೆ ಇನ್ನೂ ಕಲ್ಲು ಥರ ಆಗೋಗೋದು. ಇದು ಮುಟ್ಟಿದ ತಕ್ಷಣ ಕಲ್ಲಾಗ್ತಾ ಇದೆ. ಎಲ್ಲರೂ ಕೂಡ ನೋಡಿ ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಬೈ ಬಾಯ್, ಟೇಕ್ ಕೇರ್. ನಾನು ಇವತ್ತು ರಾತ್ರಿ ಆಗಿರೋದ್ರಿಂದ ನಾನು ನಿಮಗೆ ರಾತ್ರಿಯ ಶುಭೋದಯ ಹೇಳ್ತಾ ಇದ್ದೀನಿ. ನಾನು ಇದನ್ನು ಬೆಳಗ್ಗೆ ಹಾಕ್ತೀನಿ ವಿಡಿಯೋನ. ಎಲ್ರಿಗೂ ಬೈ ಬಾಯ್.